ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸವಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಇನ್ನೊಂದು ಫಾರ್ಮಸಿ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನನ್ನ ಚಾನಲಲ್ಲಿ ಡಿಫಾರ್ಮಸಿ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಹಾಗೆ ನಾವು ಫಾರ್ಮಸಿ ಅಂದ ತಕ್ಷಣ ನಮಗೆ ತುಂಬ ತರಹ ಕೋರ್ಸಸ್ ಇದೆ. ಅದರಲ್ಲಿ ಬೇಸಿಕ್ ಕೋರ್ಸ್ ಆಗಿರುವಂತಹ ಡಿಪ್ಲೊಮೊ ಇನ್ ಫಾರ್ಮಸಿ, ಇದರಲ್ಲಿ ನಾವು ಯಾವ್ಯಾವ ಸಬ್ಜೆಕ್ಟ್ ಓದಬೇಕಾಗುತ್ತೆ, ಹಾಗೆ ಆ ಸಬ್ಜೆಕ್ಟಲ್ಲಿ ನಾವು ಯಾವುದ್ರ ಬಗ್ಗೆ ಓದಬೇಕಾಗುತ್ತೆ ಅನ್ನೋ ಕನ್ಫ್ಯೂಷನ್ಸ್ ತುಂಬ ಇರುತ್ತೆ ಸ್ಟೂಡೆಂಟ್ಸ್ಗೆ. ಸೊ ನಾನು ಅದನ್ನು ಇವತ್ತು ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ. ನಿಮಗೆ ಯಾವ ಸಬ್ಜೆಕ್ಟ್ ಇರುತ್ತೆ, ಪ್ರಾಕ್ಟಿಕಲ್, ಥಿಯರಿ, ಹಾಗೆ ಯಾವುದ್ರ ಬಗ್ಗೆ ರಿಲೇಟಿವ್ ಆಗಿರುತ್ತೆ ಅನ್ನೋದನ್ನೆಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಶಾರ್ಟ್ ವಿಡಿಯೋ, ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಬೇಗ ನೋಡೋಣ. ನಾನು ಇವತ್ತು ನಿಮಗೆ ಡಿ ಫಾರ್ಮಸಿ ಫಸ್ಟ್ ಇಯರ್ ಸಿಲೆಬಸ್ನಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದಿಷ್ಟು ಫಸ್ಟ್ ಇಯರ್ ಸಿಲೆಬಸ್. ನಮಗೆ ಫಸ್ಟ್ ಇಯರ್ನಲ್ಲಿ ಟೋಟಲ್ 6 ಸಬ್ಜೆಕ್ಟ್ಸ್ ಇದೆ. ಆ 6 ಸಬ್ಜೆಕ್ಟಲ್ಲಿ ನಾವು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಎರಡನ್ನೂ ಸಹ ನಾವು ಬರಬೇಕಾಗುತ್ತೆ. ಥಿಯರಿ ಬಂದು 6 ಸಬ್ಜೆಕ್ಟ್ 600 ಮಾರ್ಕ್ಸ್ ಇರುತ್ತೆ. ಪ್ರಾಕ್ಟಿಕಲ್ ಜಸ್ಟ್ 5 ಸಬ್ಜೆಕ್ಟ್ ಅಷ್ಟೇ. ಟೋಟಲ್ ಮಾರ್ಕ್ಸ್ ಬಂದು 500 ಇರುತ್ತೆ. ನಿಮಗೆ ಫಸ್ಟ್ ಇಯರ್ನಲ್ಲಿ ಟೋಟಲ್ ಮಾರ್ಕ್ಸ್ ಬಂದು 1100. ಇದಿಷ್ಟು ಫಸ್ಟ್ ಇಯರ್ ಸಿಲೆಬಸ್. ಫಸ್ಟ್ ಫಾರ್ಮಸ್ಯೂಟಿಕ್ಸ್. ಈ ಫಾರ್ಮಸ್ಯೂಟಿಕ್ಸ್ ಥಿಯರಿ ಬಂದು 75 ಅವರ್ಸ್ ಇರುತ್ತೆ. ನಾವು ಈ ಫಾರ್ಮಸ್ಯೂಟಿಕ್ಸ್ನಲ್ಲಿ ಡ್ರಗ್ ಆ್ಯಂಡ್ ಕ್ಯಾಪ್ಸೂಲ್ ಪ್ರಿಪ್ರೇಷನ್ ಆಗಿರ್ಬೋದು, ಹಾಗೆ ನಾವು ಪ್ರಿಪ್ರೇಷನ್ನಲ್ಲಿ ಯಾವ ಮಷಿನ್ನ ಯೂಸ್ ಮಾಡ್ತೀವಿ, ಆ ಮಷಿನ್ಸ್ ಹೇಗೆ ವರ್ಕ್ ಮಾಡುತ್ತೆ, ಆ್ಯಂಡ್ ಅದರ ಸೈಜ್ ಆಗಿರ್ಬೋದು, ಕ್ಯಾಪ್ಸೂಲ್ದು ಕಲರ್ ಆಗಿರ್ಬೋದು, ಹಾಗೆ ಅದ್ರ ಕೋಟಿಂಗ್ ಆಗಿರ್ಬೋದು, ಹೀಗೆ ಕಂಪ್ಲೀಟ್ ನಾವು ಟ್ಯಾಬ್ಲೆಟ್ ಪ್ರಿಪ್ರೇಷನ್ ಬಗ್ಗೆ ಈ ಫಾರ್ಮಸ್ಯೂಟಿಕ್ಸಲ್ಲಿ ನೋಡ್ತೀವಿ. ಫಸ್ಟ್ ಇಯರ್ ನಾವು ಬೇಸಿಕ್ ನೋಡ್ತೀವಿ, ಸೆಕೆಂಡ್ ಇಯರ್ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಹಾಗೆ ನಾನು ಇಲ್ಲಿ ಹೈಲೈಟ್ ಆಗಿ ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಮುಂದೆ ಇದೆ ನೋಡ್ಕೊಳ್ಳಿ. ಇಂಟ್ರೊಡಕ್ಷನ್ ಆಫ್ ಡಿಫ್ರೆಂಟ್ ಡೋಸೇಜ್ ಫಾರ್ಮ್, ಮೆಟ್ರಾಲಜಿ, ಪ್ಯಾಕಿಂಗ್ ಆಫ್ ಫಾರ್ಮಸ್ಯೂಟಿಕ್ಸ್, ಸೈಜ್ ಸೆಪರೇಷನ್ ಆ್ಯಂಡ್ ಕ್ಲಾರಿಫಿಕೇಷನ್ ಆ್ಯಂಡ್ ಫಿಲ್ಟ್ರೇಷನ್, ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಜೆನೆಟಿಕಲ್ಸ್, ಡಿಸ್ಟಿಲೇಷನ್, ಇಂಟ್ರೊಡಕ್ಷನ್ ಟು ಡ್ರೈಯಿಂಗ್ ಪ್ರೋಸೆಸ್, ಸ್ಟೆರಿಲೈಜೇಷನ್, ಅಸೆಪ್ಟಿಕ್ ಟೆಕ್ನಿಕ್ಸ್, ಇದಿಷ್ಟು ಸಹ ಫಾರ್ಮಸ್ಯೂಟಿಕ್ಸ್ನಲ್ಲಿರುವಂತಹ ಹೈಲೈಟು. ಇದಿಷ್ಟನ್ನು ನೀವು ಫಸ್ಟ್ ಇಯರಲ್ಲಿ ಓದ್ತೀರಾ. ಸೆಕೆಂಡ್ ಒನ್ ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ. ಇದು ಸಹ ಥಿಯರಿ 75 ಅವರ್ಸ್ ಇರುತ್ತೆ. ನಾವು ಈ ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿನಲ್ಲಿ ಡ್ರಗ್ಸ್ದು ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಸ್ಟೋರೇಜ್ ಕಂಡೀಷನ್ಸ್ ಆಗಿರ್ಬೋದು, ಹಾಗೆ ಅದರದ್ದು ಫಾರ್ಮಸ್ಯೂಟಿಕಲ್ ಯೂಸಸ್ ಆಗಿರ್ಬೋದು, ಹೀಗೆ ಟ್ಯಾಬ್ಲೆಟ್ ಬಗ್ಗೆನೂ ಸಹ ನಾವು ಇಲ್ಲಿ ಸ್ಟಡಿ ಮಾಡುವಂಥದ್ದು. ನಾನು ನಿಮಗೆ ಹೈಲೈಟ್ ಪಾಯಿಂಟ್ಸ್ ಹೇಳಬೇಕಂತಂದರೆ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಬಫರ್ಸ್, ಆ್ಯಂಟಿ ಆಕ್ಸಿಡೆಂಟ್, ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಏಜೆಂಟ್, ಟಾಪಿಕಲ್ ಏಜೆಂಟ್, ಆ್ಯಂಡ್ ದೆನ್ antimicrobials and astringents, dental products, respiratory stimulants, expectorant and emetics, antidotes, major intra and extracellular electrolyte. ಇದಿಷ್ಟನ್ನು ಸಹ ನಾವು ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ಫಸ್ಟ್ ಇಯರ್ನಲ್ಲಿ ನಾವು ಸ್ಟಡಿ ಮಾಡುವಂಥದ್ದು. ಥರ್ಡ್ ಒನ್ ಫಾರ್ಮಕಾಗ್ನಸಿ. ಇದು ಸಹ 75 ಅವರ್ಸ್. ನಾವು ಫಾರ್ಮಕಾಗ್ನಸಿಯಲ್ಲಿ ಡ್ರಗ್ದು ಕ್ಲಾಸಿಫಿಕೇಷನ್ ಆಗಿರ್ಬೋದು, ಡ್ರಗ್ಸ್ ಯಾವ ಗ್ರೂಪ್ಗೆ ಸೇರುತ್ತೆ, ಆ್ಯಂಡ್ ಡ್ರಗ್ ಡಿಸ್ಕವರಿ ಯಾವಾಗ ಆಗ್ತು, ಹೀಗೆ ಕಂಪ್ಲೀಟ್ ಡ್ರಗ್ಸ್ ಬಗ್ಗೆನೇ ನಾವು ಇಲ್ಲಿ ಸ್ಟಡಿ ಮಾಡುವಂಥದ್ದು. ನೀವು ನೋಡ್ಬೋದು ಅಲ್ಲಿ ಸ್ವಲ್ಪ ಆ್ಯಂಟಿ ರೊಮ್ಯಾಟಿಕ್ಸ್, ಆ್ಯಂಟಿ ಟ್ಯೂಸಿವ್, ಆ್ಯಂಟಿ ಹೈಪರ್ಟೆನ್ಸಿವ್, ಆ್ಯಂಟಿ ಲೆಪ್ರೋಟಿಸ್, ಆ್ಯಂಟಿ ಡಯಾಬಿಟಿಕ್, ಇಲ್ಲಿ ನೋಡ್ಬೋದು ನೀವು ಶುಗರ್, BP ಆ್ಯಂಡ್ ಕ್ಯಾನ್ಸರ್, ಈ ತರಹ ಡ್ರಗ್ಸ್ಗಳು ಯಾವುದನ್ನ ಯೂಸ್ ಮಾಡ್ತೀವಿ ಅನ್ನೋದೆಲ್ಲ ಸಹ ನಾವು ಈ ಫಾರ್ಮಕಾಗ್ನಸಿನಲ್ಲಿ ಸ್ಟಡಿ ಮಾಡುವಂಥದ್ದು. ಇದಿಷ್ಟೇ ಡ್ರಗ್ಸ್ ಇಲ್ಲ, ನೋಡಿ ಇಲ್ಲೂ ಸಹ ಇದೆ. ಇದೆಲ್ಲವೂ ಸಹ ಫಾರ್ಮಕಾಗ್ನಸಿನಲ್ಲಿ ನಾವು ಸ್ಟಡಿ ಮಾಡಿ ಇದ್ರ ಮೆಕ್ಯಾನಿಸಮ್ ಆ್ಯಕ್ಷನ್ ಹೇಗೆ ನಡೆಯುತ್ತೆ ಅನ್ನೋದನ್ನು ಸಹ ನಾವು ಈ ಫಾರ್ಮಕಾಗ್ನಸಿನಲ್ಲೇ ಸ್ಟಡಿ ಮಾಡ್ತೀವಿ. ಇದೊಂದು ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಟಫ್ ಅಂತ ಅನಿಸುತ್ತೆ. ನೀವು ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಬೇಕಾಗುತ್ತೆ ಫಸ್ಟ್ ಇಯರ್ನಲ್ಲಿ. ಸೆಕೆಂಡ್ ಇಯರ್ನಲ್ಲಿ ಫಾರ್ಮಕಾಗ್ನಸಿ ಅಂತ ಇರಲ್ಲ, ಫಾರ್ಮಕಾಲಜಿ ಅಂತ ಇರುತ್ತೆ, ಅದು ಇದ್ರ ಕಂಟಿನ್ಯೂಷನ್ ಇರುತ್ತೆ. ನಾನು ಹೇಳಿದಾಗ ಇದೊಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ, ಇಲ್ಲಾಂದರೆ ಸ್ಟಾರ್ಟಿಂಗ್ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ನೆಕ್ಸ್ಟ್ ಬಯೋಕೆಮಿಸ್ಟ್ರಿ. ಇದು ಸಹ ಥಿಯರಿ ಬಂದು 75 ಅವರ್ಸ್ ಇರುತ್ತೆ. ನಾವು ಈ ಬಯೋಕೆಮಿಸ್ಟ್ರಿನಲ್ಲಿ ಪ್ರೋಟೀನ್ಸ್ ಬಗ್ಗೆ, ಅಮೈನೋ ಆ್ಯಸಿಡ್ಸ್, ಎನ್ಸೈಮ್ಸ್, ವಿಟಮಿನ್ಸ್, ಹೀಗೆ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊತೀವಿ. ದೆನ್ ನಾವು ಡ್ರಗ್ ಪ್ರಿಪ್ರೇಷನಲ್ಲಿ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸು, ಕ್ವಾಲಿಟಿ ಟೆಸ್ಟ್ ಹೇಗಿರುತ್ತೆ, ಅದ್ರ ಬಯೋಲಜಿಕಲ್ ವ್ಯಾಲ್ಯೂ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತೀವಿ. ಆ್ಯಂಡ್ ಹೈಲೈಟ್ಸ್ ಹೇಳೋದಾದರೆ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ, ಲಿಪಿಡ್ಸ್ ಬಗ್ಗೆ, ವಿಟಮಿನ್ಸ್, ಎನ್ಸೈಮ್ಸ್, ಥೆರಪಿಟಿಕ್ಸ್, ಇದಿಷ್ಟು ಬಗ್ಗೆ ನಾವು ಈ ಬಯೋಕೆಮಿಸ್ಟ್ರಿನಲ್ಲಿ ಸ್ಟಡಿ ಮಾಡುವಂಥದ್ದು. ನೆಕ್ಸ್ಟ್ ಫಿಫ್ತ್ ಒನ್ ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ. ಇದು ಥಿಯರಿ ಬಂದು 75 ಅವರ್ಸ್ ಇರುತ್ತೆ. ಇದರಲ್ಲಿ ನಾವು ನಮ್ಮ ಬಾಡಿ ಆರ್ಗನ್ ಸ್ಟ್ರಕ್ಚರ್ ಆಗಿರ್ಬೋದು, ಸೆಲ್ಸ್ ಫಾರ್ಮೇಷನ್ ಆಗಿರ್ಬೋದು, ಹಾಗೆ ಬೋನ್ಸ್ ಬಗ್ಗೆ ಆಗಿರ್ಬೋದು,
ಇದೆಲ್ಲವೂ ಸಹ ನಾವು ಈ ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ನಾವು ಸ್ಟಡಿ ಮಾಡುವಂಥದ್ದು ಫಸ್ಟ್ ಇಯರ್ನಲ್ಲಿ. ನೋಡ್ಬೋದು ನೀವು ಎಲಿಮೆಂಟರಿ ಟಿಶ್ಯೂಸ್, ಸ್ಕೆಲಿಟಲ್ ಸಿಸ್ಟಮ್ಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಯೂರಿನರಿ ಸಿಸ್ಟಮ್, ಹೀಗೆ ಪ್ರತಿಯೊಂದು ಆರ್ಗನ್ಸ್ ಬಗ್ಗೆ ನಾವು ಇಲ್ಲಿ ಇನ್ಡೆಪ್ತ್ ಆಗಿ ಸ್ಟಡಿ ಮಾಡ್ತೀವಿ. ದೆನ್ ಮಸ್ಕ್ಯುಲರ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಸೆನ್ಸರಿ ಆರ್ಗನ್ಸ್, ಇದಿಷ್ಟು ನಾವು ಈ ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿನಲ್ಲಿ ಸ್ಟಡಿ ಮಾಡುವಂಥದ್ದು ಫಸ್ಟ್ ಇಯರ್ನಲ್ಲಿ. ಲಾಸ್ಟ್ ಸಬ್ಜೆಕ್ಟ್ ಬಂದು ಹೆಲ್ತ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಟಿ ಫಾರ್ಮಸಿ. ಇದು ನಮಗೆ ಜಸ್ಟ್ 15 hours ಇರುತ್ತೆ ಅಷ್ಟೇ, ಬೇರೆ ಸಬ್ಜೆಕ್ಟ್ ಅಷ್ಟು 75 hours ಇರಲ್ಲ. ನಾವು ಇಲ್ಲಿ ಕಂಪ್ಲೀಟಾಗಿ ಹೆಲ್ತ್ ಕಾನ್ಸೆಪ್ಟ್ ಬಗ್ಗೆ ಇರುತ್ತೆ. ನಮ್ಗೆ ಇಲ್ಲಿ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಆಗಿರ್ಬೋದು. ಹಾಗೆ ನಮಗೆ ಡಿಸೀಸ್ ಹೇಗೆ ಬರುತ್ತೆ, ಡಿಸೀಸ್ ಏಜೆಂಟ್ಸ್ ಯಾವುದೆಲ್ಲ ಇರುತ್ತೆ, ಅದ್ರ ಪ್ರಿವೆನ್ಷನ್ ಹೇಗೆ ಮಾಡೋದು, ಹಾಗೆ ಮೇಯ್ನಾಗಿ ನಾವು ಫಸ್ಟ್ ಏಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಇಲ್ಲಿ ಸ್ಟಡಿ ಮಾಡ್ತೀವಿ. ನೀವು ನೋಡ್ಬೋದು ಹೈಲೈಟ್ ಪಾಯಿಂಟ್ಸ್ ಹೇಳೋದಾದರೆ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್, ಫಸ್ಟ್ ಏಡ್, ಎನ್ವೈರನ್ಮೆಂಟ್ ಆ್ಯಂಡ್ ಹೆಲ್ತ್, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಮೈಕ್ರೋಬಯಾಲಜಿ, ಕಮ್ಯುನಿಕೇಬಲ್ ಡಿಸೀಸ್, ಇಂಟೆಸ್ಟಿಷನಲ್ ಇನ್ಫೆಕ್ಷನ್, ಆರ್ಥ್ರೋಪೋಡ್ ಬ್ರೋನ್ ಇನ್ಫೆಕ್ಷನ್ಸ್, ಆ್ಯಂಡ್ ನೆಕ್ಸ್ಟ್ ಬಂದು ಸರ್ಫೇಸ್ ಇನ್ಫೆಕ್ಷನ್, ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಎಪಿಡೋಮೈಕಾಲಜಿ. ಇದಿಷ್ಟು ನಾವು ಹೆಲ್ತ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಟಿನಲ್ಲಿ ಸ್ಟಡಿ ಮಾಡುವಂಥದ್ದು. ಇದು ಸಹ ನಿಮಗೆ ಸೆಕೆಂಡ್ ಇಯರ್ ಕಂಟಿನ್ಯೂಷನ್ ಇರಲ್ಲ, ಅಲ್ಲಿ ಸೆಕೆಂಡ್ ಇಯರಲ್ಲಿ ಬೇರೆ ಸಬ್ಜೆಕ್ಟ್ ಇರುತ್ತೆ. ಇದಿಷ್ಟು ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಫಸ್ಟ್ ಇಯರ್ ಸಿಲೆಬಸ್. ಸೊ ನಿಮಗೆ ಇದು ವಿಡಿಯೋ ನೋಡಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸಬ್ಜೆಕ್ಟ್ ಬಗ್ಗೆ ನಿಮಗೆ ಸ್ವಲ್ಪನಾದರೂ ನಾಲೆಡ್ಜ್ ಇದೆ ಅಂತ ಅನ್ಕೋತೀನಿ ಇದನ್ನು ನೋಡಿದ್ಮೇಲೆ. ನೆಕ್ಸ್ಟ್ ಸೆಕೆಂಡ್ ಇಯರ್ ಸಿಲೆಬಸ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಅದನ್ನು ಸಹ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿವನ್.